ಸೊ ಈಗ ಕೆಲವ್ರು ಪ್ರಶ್ನೆ ಕೇಳ್ತಾರೆ, ಯೂಟ್ಯೂಬ್ ಇಂದ ನಾವ್ ಅದನ್ನೇ ನಂಬ್ಕೊಂಡಿದ್ರೆ ಜೀವನ ಸಾಗ್ಸೋದಕ್ಕಾಗತ್ತಾ? ಅದಕ್ ನಿಮ್ ಉತ್ತರ ಏನು ಸರ್? ಗುಡ್ ಕ್ವಶನ್. ಹೊಸೂರಿಗೆ ಏನಂದ್ರೆ ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ. ಈ ಟಿವಿ ಬರೋ ಆಡ್ ಬ್ರೇಕ್ ಬರುತ್ತೆ ನಿಮ್ಗೆ ಸೀರಿಯಲ್ ಮಧ್ಯ. ಆ ಆಡ್ ಅನ್ನ ಶೂಟ್ ಮಾಡೋದು ನಾನೇ, ಕರ್ನಾಟಕ ಆಯಿಲ್ ಫೆಡರೇಷನ್. ಅದಕ್ಕೆ ಸುಮಾರು 20 ವರ್ಷದಿಂದ ನಾನು ಆಡ್ ಫಿಲ್ಮ್ ಮೇಕರ್ ಏಜೆನ್ಸಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಿದೆ, KAS ಅಂತ. KAS ಗೆ ಓದ್ಕೊಳ್ತಾ ಇದ್ದೆ. ಕೆಲವೊಂದು ಹೋಟ್ಲುಗಳು ಮಧ್ಯರಾತ್ರಿ 1 ಗಂಟೆಗೆ ಶುರು ಅಡಿಗೆ. ನಾವು 12 ಗಂಟೆಗೆ ಹೋಗಿ ರೆಡಿ ಇರ್ತೀವಿ. ಈ ಒಂದು 2 ಮಂತ್ಸ್ ಸ್ಟಡಿ ಮಾಡಿ ಐ ಕ್ಲಿಯರ್ಡ್ ಪ್ರಿಲಿಮ್ಸ್, ಐ ಕ್ಲಿಯರ್ಡ್ ಮೇನ್ ಎಕ್ಸಾಮ್ ಆಲ್ಸೋ. ಓಕೆ, ಇಂಟರ್ವ್ಯೂ ಬಂತು. ಆಲ್ಮೋಸ್ಟ್ ಇಂಟರ್ವ್ಯೂ ಎಲ್ಲ ಆಗಿ ರಿಸಲ್ಟ್ ಬರಬೇಕಾದ್ರೆ ನಾನು ಕ್ವಾಲಿಟೇಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ವೀಕ್ಷಕರಿಗೆ ಸ್ಪಂದಿಸುವಂತ ವಿಡಿಯೋ ಮಾಡ್ತೀನಿ ಅಂದ್ರೆ, ವೀಕ್ಷಕರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಇದು ಎಡಿಟಿಂಗ್ ಅಥವಾ ಫಿಲ್ಮಿಂಗ್ ಮಾಡ್ತೀನಿ ಅಂದ್ರೆ ಅದ್ ಕಾರಣನೇ ಈ ಟಿವಿ. 10 ಇಯರ್ಸ್ ಈ ಟಿವಿಲಿ ಇದೆ. ಆಮೇಲೆ TV9, ಆಮೇಲೆ ಕಸ್ತೂರಿ ಚಾನೆಲ್ ನೋಡ್ಕೊಂಡೆ. ರಾಜ್ ನ್ಯೂಸ್, ನಿಮ್ಮಂಗೆ ಸಾಧಕರನ್ನ 100 ಸಾಧಕರನ್ನ ಶೂಟ್ ಮಾಡಿದೀನಿ ರಾಜ್ ನ್ಯೂಸ್ ಅಲ್ಲಿ. ಸೊ ಪ್ರತಿ ಮನೆಯ ಊಟ ರಸದೂಟ ಆಗ್ಬೇಕು ಅಂದ್ರೆ ಅವ್ರಿಗೆ ಆ ರೆಸಿಪಿ ಗೊತ್ತಾಗ್ಬೇಕು. ಸೊ ಇನಿಷಿಯಲಿ ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಅದನ್ನ ಜಾಸ್ತಿ ಶೇರ್ ಮಾಡಿದಷ್ಟು ರೀಚ್ ಜಾಸ್ತಿ ಕೊಡುತ್ತೆ ಯೂಟ್ಯೂಬ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಮಾತೇನು ಸರ್? ಕರೆಕ್ಟ್, ಅದೊಂದೇ ಅಲ್ಲ, ಸ್ಕಿಪ್ ಆಡ್ ಅಂತ ಇರುತ್ತೆ. ಹತ್ರ ಇದ್ದಾಗ ನನ್ನ ಫೋನ್ ಹೋಯ್ತು, ಸರ್ ಮಂತ್ರಾಲಯದಲ್ಲಿ ಸರ್, ಬಂದ ತಕ್ಷಣ ಮಾಡ್ಬಿಡೋಣ ಸರ್. ಸರ್ ಕೆಲವ್ರು ಹೇಳ್ತಾರೆ ಎಡಿಟಿಂಗ್ ತುಂಬಾ ಮುಖ್ಯ, ಎಡಿಟಿಂಗ್ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ವಿಡಿಯೋನ ಮೂಸು ನೋಡಲ್ಲ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ತುಂಬಾ ಮುಖ್ಯ ಅಲ್ಲ, ಅವ್ರು ಮಾಡಿದ್ದು ವೆಜ್ ಪಲಾವ್, ಟೊಮೆಟೊ ಬಾತು ಸೂಪರ್ ಹಿಟ್ ಆಯ್ತು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತೊಬ್ರು ಸಾಧಕರನ್ನ ನಾನು ಬಹಳ ದಿನದಿಂದ ಕಾಯ್ತಾ ಇದ್ದೆ ಭೇಟಿ ಮಾಡ್ಬೇಕು ಅಂತ. ಇವರು ಎಲ್ಲರ ಮನೆಯಲ್ಲೂ ಮನದಲ್ಲೂ ಮನೆಮಾತಾಗಿರೋ ಮನೆ ರಸದೂಟದ ಯಜಮಾನ್ರು. ಸೊ ಶುದ್ಧವಾಗಿ ಅಡಿಗೆ ಮಾಡೋದಷ್ಟೇ ಅಲ್ಲ, ಸೊ ಅದರ ರುಚಿನೂ ಕೂಡ ಬಹಳ ವರ್ಣನೆ ಮಾಡಿ, ಸೊ ಇದೇ ರೀತಿಯಲ್ಲಿ ಅಡಿಗೆ ನೀವು ಮಾಡ್ಕೊಂಡು ತಿನ್ನಿ ಅಂತ ಬಾಯಿ ತುಂಬಾ ನೀರು ಉರ್ಸೋ ನಮ್ಮ ಅರುಣ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಮನೆ ರಸದೂಟ ಯಾರಿಗ್ ಗೊತ್ತಿಲ್ಲ ಹೇಳಿ. ಸೊ ಅರುಣ್ ಸರ್ ಅವ್ರನ್ನ ಮೀಟ್ ಮಾಡೋ ಭಾಗ್ಯ ಇವತ್ತು ನಮ್ಮ ಚಾನೆಲ್ಗೆ ಸಿಕ್ಕಿದೆ. ಸೊ ಬನ್ನಿ ಅರುಣ್ ಸರ್ನ ಮೀಟ್